ನಮಸ್ಕಾರ. ಮುಖ್ಯಾಂಶಗಳು. ಭಾರತದಲ್ಲಿ ಜಪಾನ್ ಕಂಪನಿಗಳ ಕಾರ್ಯಾಚರಣೆ ವಿಸ್ತರಣೆ, ಸುಜುಕಿಯಂತಹ ಯಶೋಗಾಥೆಗಳನ್ನು ಸೃಷ್ಟಿಸಲು ಸಚಿವ ಪಿಯೂಷ್ ಗೋಯಲ್ ಕರೆ. 2017ರ ವೈದ್ಯಕೀಯ ಸಾಧನೆಗಳ ನಿಯಮಗಳಿಗೆ ತಿದ್ದುಪಡಿ, ನವೀನ ವೈದ್ಯಕೀಯ ತಂತ್ರಜ್ಞಾನ ಸಲಕರಣೆ ಬಳಕೆಗೆ ಉತ್ತೇಜನ. ವಿಧಾನಮಂಡಲದ ಮುಂಗಾರು ಅಧಿವೇಶನ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಮುಂದುವರೆದ ಪ್ರತಿಭಟನೆ. ಕೆಪಿಎಸ್ಸಿ ಹಗರಣದ ತನಿಖೆ, ಜಾರಿ ನಿರ್ದೇಶನಾಲಯಕ್ಕೆ ಸಂಪೂರ್ಣ ಸಹಕಾರ, ಸಚಿವ ಪ್ರಿಯಾಂಕ್ ಖರ್ಗೆ. ವಾರ್ತೆಗಳ ವಿವರ. ಜಪಾನ್ ಉದ್ಯಮ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಗಳನ್ನು ಮತ್ತಷ್ಟು ವಿಸ್ತರಿಸಿ ಸುಜುಕಿಯಂತಹ ಯಶೋಗಾಥೆಗಳನ್ನು ನಿರ್ಮಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಜಪಾನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಜೆಸಿಸಿಐಯ ಜಪಾನ್ ಇಂಡಿಯಾ ಉದ್ಯಮ ಸಲಹಾ ಸಮಿತಿ ಜೆಐಬಿಸಿಸಿ ಹಾಗೂ ಭಾರತೀಯ ರಾಯಭಾರ ಕಚೇರಿ ಆಯೋಜಿಸಿದ ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಪಾನ್ನ 1580 ಕಂಪನಿಗಳು ಸುಜುಕಿ ಮಾದರಿಯಲ್ಲಿ ಯಶೋಗಾಥೆಯನ್ನು ದಾಖಲಿಸಬೇಕು ಎಂದು ಹೇಳಿದರು. ಭಾರತದ ಯುವ ಉದ್ಯೋಗಿ ಸಮುದಾಯ ವೇಗವಾಗಿ ವಿಸ್ತರಿಸುತ್ತಿರುವ ಆರ್ಥಿಕತೆ ಹಾಗೂ ದೀರ್ಘಕಾಲೀನ ಬೆಳವಣಿಗೆಯ ಗುರಿಗಳು ಜಪಾನ್ ಉದ್ಯಮಿಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತವೆ ಎಂದು ಗೋಯಲ್ ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಉಭಯ ದೇಶಗಳ ನಡುವಣ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬಳಸಿಕೊಳ್ಳಬೇಕು. ಮುಂದಿನ ದಶಕದ ಆರ್ಥಿಕ ಪಾಲುದಾರಿಕೆಗೆ ಇದು ಹೊಸ ದಿಕ್ಕು ನೀಡಬೇಕು ಎಂದು ಸಚಿವರು ತಿಳಿಸಿದರು. ಭಾರತದ ಸರಾಸರಿ ದುಡಿಯುವ ವಯಸ್ಸಿನ ಜನಸಂಖ್ಯೆ 30 ವರ್ಷಕ್ಕಿಂತ ಕಡಿಮೆ ಇದ್ದು, ಮುಂದಿನ ಹಲವು ದಶಕಗಳವರೆಗೆ ಇದೇ ರೀತಿಯ ಯುವ ಜನಸಂಖ್ಯೆ ಮುಂದುವರಿಯುವ ನಿರೀಕ್ಷೆ ಇದೆ. ಇದರಿಂದ ಜಪಾನ್ನ ಕಂಪನಿಗಳಿಗೆ ದೊಡ್ಡ ಪ್ರಮಾಣದ ಪ್ರತಿಭಾವಂತ ಮಾನವ ಸಂಪನ್ಮೂಲ ಹಾಗೂ ವಿಶಾಲ ಗ್ರಾಹಕ ಮಾರುಕಟ್ಟೆ ಲಭ್ಯವಾಗಲಿದೆ ಎಂದು ಸಚಿವ ಗೋಯಲ್ ವಿವರಿಸಿದರು. 2047ರ ಸ್ವಾತಂತ್ರ್ಯದ 100ನೇ ವರ್ಷವನ್ನು ಆಚರಿಸುವ ವೇಳೆಗೆ ಭಾರತದ ಆರ್ಥಿಕತೆಯನ್ನು ಪ್ರಸ್ತುತ ಸುಮಾರು $4 ಟ್ರಿಲಿಯನ್ ನಿಂದ $30 ಟ್ರಿಲಿಯನ್ ಗೆ ವಿಸ್ತರಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಅವರು ಹೇಳಿದರು. ಗೋಯಲ್ ಅವರು 4 ದಿನಗಳ ಜಪಾನ್ ಪ್ರವಾಸದಲ್ಲಿದ್ದು 200ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಒಳಗೊಂಡ ಭಾರತೀಯ ಉದ್ಯಮ ನಿಯೋಗವನ್ನು ಮುನ್ನಡೆಸುತ್ತಿದ್ದಾರೆ. May possibly cost you $1.5 or $2 in India. That's the comparative advantages of making infrastructure in India. 4 ದಿನಗಳ ಜಪಾನ್ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೋಕಿಯೋದಲ್ಲಿಂದು ಉಭಯ ದೇಶಗಳ ನಡುವಣ ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಹಲವು ಉದ್ಯಮ ನಾಯಕರನ್ನು ಭೇಟಿ ಮಾಡಿ ಚರ್ಚಿಸಿದರು. ಮಿತ್ಸುಬಿಷಿ ಕಾರ್ಪೊರೇಷನ್ ಸಂಸ್ಥೆಯ ನಿರ್ದೇಶಕ ಜುರೋ ಬಾಬಾ ಅವರನ್ನು ಭೇಟಿ ಮಾಡಿ ಭಾರತದಲ್ಲಿ ಸಂಸ್ಥೆಯ 9 ದಶಕಗಳಿಗೂ ಹೆಚ್ಚು ಉಪಸ್ಥಿತಿಯನ್ನು ಆಧರಿಸಿ ಸಹಕಾರ ವಿಸ್ತರಿಸುವ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ಮೇಜಿ ಶಿಕಾ ಫಾರ್ಮಾ ಕಂಪನಿಯ ಅಧ್ಯಕ್ಷ ಹಾಗೂ ನಿರ್ದೇಶಕ ತೋಶಿಯಾಕಿ ನಾಗಾಸಾಟೊ ಅವರನ್ನು ಭೇಟಿ ಮಾಡಿ ಔಷಧೀಯ ಕ್ಷೇತ್ರದಲ್ಲಿ ಭಾರತ ಜಪಾನ್ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ನಡೆಯಲಿರುವ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಸಮ್ಮೇಳನ ಹೈಬ್ರಿಡ್ ಮಾದರಿಯಲ್ಲಿ ಭೌತಿಕ ಹಾಗೂ ವರ್ಚುವಲ್ ವಿಧಾನಗಳೆರಡರಲ್ಲೂ ನಡೆಯಲಿದೆ. ದೇಶಾದ್ಯಂತ ವಿವಿಧ ಭದ್ರತಾ ಪಡೆಗಳು ಹಾಗೂ ಪೊಲೀಸ್ ಪಡೆಗಳ 850ಕ್ಕೂ ಅಧಿಕ ಹಿರಿಯ ಅಧಿಕಾರಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿ ವಿವಿಧ ಸಮಕಾಲೀನ ವಿಚಾರಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಇರುವ ಸವಾಲುಗಳ ಕುರಿತು ಚರ್ಚೆ ಹಾಗೂ ಮಾರ್ಗೋಪಾಯಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ 2017ರ ವೈದ್ಯಕೀಯ ಸಾಧನಗಳ ನಿಯಮಗಳಿಗೆ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ.
ದೇಶದಲ್ಲಿ ಸಕಾಲಕ್ಕೆ ಅತ್ಯಾಧುನಿಕ ಮತ್ತು ನವೀನ ವೈದ್ಯಕೀಯ ತಂತ್ರಜ್ಞಾನಗಳು ಹಾಗೂ ಸಾಧನಗಳನ್ನು ಲಭ್ಯವಾಗುವಂತೆ ಮಾಡುವ ಮೂಲಕ ಸುಲಭ ವ್ಯಾಪಾರವನ್ನು ಉತ್ತೇಜಿಸಲು ಈ ತಿದ್ದುಪಡಿಯನ್ನು ಮಾಡಲಾಗುತ್ತಿದೆ. ಆ ಮೂಲಕ ಅತ್ಯಾಧುನಿಕ ಪ್ರಮಾಣೀಕರಿಸಿದ ವೈದ್ಯಕೀಯ ಸಾಧನಗಳು ಸುಲಭವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡುವ ಗುರಿ ಹೊಂದಲಾಗಿದೆ. 2017ರ ನಿಯಮದಲ್ಲಿ 3 ಪ್ರಮುಖ ಬದಲಾವಣೆಗಳನ್ನು ತರಲು ಆರೋಗ್ಯ ಸಚಿವಾಲಯ ಉದ್ದೇಶಿಸಿದೆ. ಅದರಲ್ಲಿ ಏಕರೂಪದ ಪರೀಕ್ಷಾ ಶುಲ್ಕ ನಿಗದಿಯೂ ಸೇರಿದೆ. ಈ ತಿದ್ದುಪಡಿ ವೈದ್ಯಕೀಯ ಸಾಧನಗಳ ನಿಯಂತ್ರಣ ವ್ಯವಸ್ಥೆಯನ್ನು ಬಲಗೊಳಿಸುವುದಲ್ಲದೆ ಹೆಚ್ಚಿನ ಅಂತಾರಾಷ್ಟ್ರೀಯ ನಿಯಂತ್ರಣ ಸಮನ್ವಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾಸ್ಕೋದಲ್ಲಿಂದು ನಡೆಯಲಿರುವ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರ ಕುರಿತ 27ನೇ ಭಾರತೀಯ ರಷ್ಯಾ ಅಂತರ ಸರ್ಕಾರ ಆಯೋಗದ ಸಹ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅವರು ರಷ್ಯಾದ ಉಪ ಪ್ರಧಾನಿ ಡೈನಿಸ್ ಮಾಂತ್ರೋವ್ ಅವರೊಂದಿಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವರು. ಅಲ್ಲದೆ ಅವರು ತಮ್ಮ ಸಹವರ್ತಿ ಸರ್ಗೈ ಲಾವ್ರೋವ್ ಅವರೊಂದಿಗೆ ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ನಡೆಸಲಿದ್ದಾರೆ. 2 ದಿನಗಳ ರಷ್ಯಾ ಪ್ರವಾಸಕ್ಕೆ ಡಾಕ್ಟರ್ ಜೈಶಂಕರ್ ನಿನ್ನೆ ಮಾಸ್ಕೋ ತಲುಪಿದ್ದಾರೆ. ಇಂದು ಅವರು ಭಾರತ ರಷ್ಯಾದ ಸಂಬಂಧಗಳ ಬಲವರ್ಧನೆ ನಿಟ್ಟಿನಲ್ಲಿ ಆ ದೇಶದ ಪ್ರಮುಖ ನಾಯಕರೊಂದಿಗೆ ರಾಜಕೀಯ, ಭದ್ರತೆ, ರಕ್ಷಣೆ, ವ್ಯಾಪಾರ ಮತ್ತು ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಜನರ ನಡುವಿನ ಸಂಬಂಧಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಆಂಧ್ರಪ್ರದೇಶದ ಯಲ್ಲೂರು ಜಿಲ್ಲೆಯ ಮುಸನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ದೇಶದ ಮೊದಲ ಅನುವಂಶಿ ಮಾರ್ಪಡಿಸಿದ ಜಿಎಂಒ ಹೈಬ್ರಿಡ್ ತಳಿಯ ಜೋಳವನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಉಪರಾಷ್ಟ್ರಪತಿ ಅವರು ರೈತರನ್ನು ಅಭಿನಂದಿಸಲಿದ್ದು ಮತ್ತು ಕೃಷಿ ವಲಯದ ವಿವಿಧ ಪಾಲುದಾರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಈ ಸಮ್ಮೇಳನದಲ್ಲಿ ಬುಡಕಟ್ಟು ಭಾಷೆಗಳ ದಾಖಲೀಕರಣ, ಸಂರಕ್ಷಣೆ ಮತ್ತು ಪುನರುಜ್ಜೀವನಗೊಳಿಸುವ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ಅಲ್ಲದೆ ದೇಶಾದ್ಯಂತ ಇರುವ ಬುಡಕಟ್ಟು ವಸ್ತು ಸಂಗ್ರಹಾಲಯಗಳ ಬಲವರ್ಧನೆ ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಯೋಧರ ಕೊಡುಗೆಗಳನ್ನು ಸ್ಮರಿಸಲಾಗುವುದು. ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ವಿಕಸಿತ ಭಾರತ 2047 ಸಾಕಾರ ನಿಟ್ಟಿನಲ್ಲಿ ಭಾರತೀಯ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಯನ್ನು ಪುನರುತ್ಥಾನಗೊಳಿಸುವ ಗುರಿ ಹೊಂದಲಾಗಿದೆ. ಅದರ ಭಾಗವಾಗಿ ಬುಡಕಟ್ಟು ಭಾಷೆಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಸಮ್ಮೇಳನ ಆಯೋಜಿಸಲಾಗಿದ್ದು, ಉದ್ಘಾಟನಾ ಗೋಷ್ಠಿಯಲ್ಲಿ ಕರ್ನಾಟಕದ ಪ್ರಮುಖ ಬುಡಕಟ್ಟು ಭಾಷೆಗಳ ಪುಸ್ತಕ ಬಿಡುಗಡೆ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತೀಯ ಭಾಷೆಗಳ ಕುರಿತಂತೆ ಕೇಂದ್ರೀಯ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕುವ ಕಾರ್ಯಕ್ರಮವೂ ನಡೆಯಲಿದೆ. ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನದ ಕಲಾಪ ಆರಂಭವಾಗಿದ್ದು, ವಿಧಾನಸಭೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದೂ ಸಹ ಮುಂದುವರೆದಿದೆ. ಸದನ ಆರಂಭವಾಗುತ್ತಿದ್ದಂತೆಯೇ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಆರೋಪ ಎದುರಿಸುತ್ತಿರುವ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಇದು ಸರ್ಕಾರದ ಕರ್ತವ್ಯ. ಸದನದ ಸಮಯ ವ್ಯರ್ಥ ಮಾಡಬಾರದು ಎಂದರು. ಸಂವಿಧಾನ ವಿರೋಧಿ ಈ ತರ ಮಾಡೋದ್ರಿಂದ ನೀವು ಸದನದ ಗೌರವ ಅಗೌರವ ಮಾಡ್ತಾ ಇದ್ದೀರಿ. 224 ವಿಷಯ ಇದಕ್ಕೆ ದಯವಿಟ್ಟು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರು ಇದ್ದಾರೆ ಆಚೆ ಕಡೆ, ಅವ್ರ ಬಗ್ಗೆ ಆಲೋಚನೆ ಮಾಡಿ. ಹಣ ವಾಪಸ್ ತನ್ನಿ, 187 ಕೋಟಿ ವಾಪಸ್ ತನ್ನಿ.
ವಾಪಸ್ ತನ್ನಿ, ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರಿದ್ದಾರೆ, ಬೇಕಾದಷ್ಟು ಜನ ದಲಿತರಿದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರಿದ್ದಾರೆ. ಅವ್ರ ಮಂತ್ರಿ ಮಾಡಿ. ಅದು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನ ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು. ಸಚಿವ ಕೃಷ್ಣ ಬೈರೇಗೌಡ, ಪ್ರತಿಪಕ್ಷಗಳೇ ಸದನದ ಕಲಾಪಕ್ಕೆ ಅಡ್ಡಿಪಡಿಸುತ್ತಿವೆ. ಮಳೆ ಕೊರತೆ, ರೈತರ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು. ಆದರೆ ಪ್ರತಿಪಕ್ಷಗಳು ರಾಜಕೀಯಕ್ಕಾಗಿ ಜನಹಿತ ಬಲಿ ಕೊಟ್ಟು ಸದನದ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತಿದೆ ಎಂದು ದೂರಿದರು. ನಾನಾ ಸಮಸ್ಯೆ ಇವರಿಗೆ ರಾಜಕೀಯ ಅಧ್ಯಕ್ಷರೇ ಇವತ್ತು ಅವಕಾಶ ಇದೆ. ಮತ್ತೆ ಆರ್ ಅಶೋಕ್, ಸರ್ಕಾರದ ನಿಲುವನ್ನು ಖಂಡಿಸಿ ಹಗಲು ರಾತ್ರಿ ಧರಣಿ ಮಾಡಲಾಗುವುದು. ಆ ಮೂಲಕ ಸರ್ಕಾರಕ್ಕೆ ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೆ ಹೋರಾಟ ಮುಂದುವರೆಸಲಾಗುವುದು ಎಂದರು. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ. ಸ್ಪೀಕರ್ ಜಿಎಸ್ ಪಾಟೀಲ್ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಆಗ ಪ್ರತಿಪಕ್ಷಗಳ ಸದಸ್ಯರು ಸ್ಪೀಕರ್ ಮುಂಭಾಗದ ಬಾವಿಗಿಳಿದು ಪ್ರತಿಭಟನೆ ನಡೆಸುತ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗತೊಡಗಿದರು. ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಆರಂಭಿಸಿದರು. ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪ ಮುಂದುವರೆದಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ, ಅದಕ್ಕೆ ಉತ್ತರವನ್ನು ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ತಿನಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಘೋಷಣೆಗಳನ್ನು ಕೂಗಿದರು. ನಂತರ ಸಭಾಪತಿ ಸಲೀಂ ಅಹಮದ್ ಕಲಾಪ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಮನವಿ ಮಾಡಿದರು. ಆದರೂ ಕೂಡ ಯಾರು ಬರಲಿಲ್ಲ. ಅದರಿಂದ ನಾನು ಸದನ ನಡೆಸಬೇಕಾಗ್ತದೆ. ನಮ್ಮ ಆಡಳಿತ ಪಕ್ಷ ಸದಸ್ಯರು ಕೂಡ ನಮ್ಮ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ, ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕ್ವಾಲಿಫಿಕೇಷನ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕೂಡ ಅವರು ಒಂದು ಮನವಿ, ಒಂದು ಪಿಟಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಸದಾ ನಡೆಸಬೇಕಾಗ್ತದೆ. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ಪ್ರತಿಪಕ್ಷಗಳು ಅನಗತ್ಯವಾಗಿ ಸದನದ ಸಮಯ ವ್ಯರ್ಥ ಮಾಡುತ್ತಿವೆ. ಬರ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಚರ್ಚೆಗೆ ಹಲವು ವಿಷಯಗಳಿದ್ದರೂ ಕಳೆದ 6 ದಿನಗಳಿಂದ ಸದನದ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸದನ ನಡೆಯೋದು ಸಹ ಮಾಡ್ತಾ ಇದ್ದಾರೆ. ಯಾಕೆ ಇದು ಗೊತ್ತಾಗ ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅಂತ ದಯವಿಟ್ಟು ನೀವು ಇವರ ಟ್ಯಾಕ್ಟಿಕ್ಸ್ ದಯವಿಟ್ಟು ನೀವು ಸದನ ನಡೆಸಿ. ಸಾಧ್ಯ ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವ್ರಿಗೆ ರೂಲ್ ನಂಬರ್ 327 ಮೂಲಕ ಜನಗಳ ಸಮಸ್ಯೆ. ಸಚಿವ ಬಸವರಾಜ ರಾಯರೆಡ್ಡಿ, ನಿಯಮದ ಪ್ರಕಾರ ನೋಟಿಸ್ ನೀಡಿ ವಿಷಯವನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕು. ಆದರೆ ನೋಟಿಸ್ ನೀಡದೆ, ಚರ್ಚೆ ನಡೆಸದೆ ಈ ರೀತಿ ಕಲಾಪಕ್ಕೆ ಅಡ್ಡಿಪಡಿಸುವುದು ಶೋಭೆಯಲ್ಲ. ಪ್ರತಿಪಕ್ಷಗಳು ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕು ಎಂದರು. ಸಭಾನಾಯಕರು ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ನಾನು ಪುನಃ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈಗಾಗಲೇ ಮೊನ್ನೆನೇ ತಾವು ರೂಲಿಂಗ್ ಕೊಟ್ಟಿದ್ದೀರಿ. ಸೆಕ್ಷನ್ ಸದನ ನಿಯಮಾವಳಿ 68 ನಾನು ಓದೋದಿಲ್ಲ, ಮತ್ತೆ ಓದ್ಲಿಕ್ಕೆ ಹೋಗಲ್ಲ. 68, 69 ಪ್ರಕಾರ ಅವರು ಸಭೆಗೆ ಸೂಚನೆ ಕೊಟ್ಟು ಮಾತನಾಡಬೇಕು. ಆ ಮಾತನಾಡುವಂತ ನಿಯಮಾವಳಿ ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಇದು ಸರಿಯಲ್ಲ. ವಿಪಕ್ಷಗಳ ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು.
ಮುಂದಿನ ಬಜೆಟ್ನಲ್ಲಿ ತಾಲೂಕು ಮಟ್ಟದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಸದಸ್ಯ ಬಸವನಗೌಡ ಬಾದರ್ಲಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗಿದೆ. 1,40,000 ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲಾಗಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕೊಡುವಂತ ಕೆಲಸ ಆಗ್ತಾ ಇಲ್ಲ, ಅರ್ಜಿ ಬಂದರೂ ಕೊಡುವಂತ ಕೆಲಸ ಆಗಿಲ್ಲ. ಅದಕ್ಕೆ ವಿದ್ಯಾಶ್ರೀ ಯೋಜನೆಯಲ್ಲಿ ನಾವು ಅದನ್ನ ಅವಕಾಶವನ್ನು ಮಾಡಿಕೊಡ್ತೀವಿ. 1 ವರ್ಷಕ್ಕೆ 15,000 ಮಾಡಿಕೊಡ್ತಾ ಇದ್ದೀವಿ, ಅಲ್ಲಿನೂ ಮಾಡಿಕೊಡ್ತೀವಿ. ಅವ್ರ ಹಾಸ್ಟೆಲ್ ಅನ್ನು ಕೇಳ್ತಿದ್ದ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನನಗೆ ಹಾಸ್ಟೆಲ್ ಬೇಡಿಕೆ ನಮ್ಮ ಇಲಾಖೆಗೆ ಜಾಸ್ತಿ ಇದೆ, ಇದು ತಗೊಂಡು ಅಲ್ಲಿ ಎಷ್ಟು ಅವಕಾಶ ಇದೆ ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡಿ. ಸದಸ್ಯ ಕೆ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಕ್ರೈಸ್ ಸಂಸ್ಥೆಯಲ್ಲಿ 9,756 ಬೋಧಕ ಹುದ್ದೆಗಳು ಮಂಜೂರಾಗಿದ್ದು 8,092 ಪೈಕಿ 5,437 ಹುದ್ದೆಗಳು ಭರ್ತಿಯಾಗಿವೆ. 4,326 ಹುದ್ದೆಗಳು ಖಾಲಿ ಇದ್ದು 2017ರಲ್ಲಿ 1,484 ಶಿಕ್ಷಕರಿಗೆ ನೇಮಕಾತಿ ಆದೇಶ ನೀಡಲಾಗಿದೆ. 2026-27ನೇ ಸಾಲಿನಲ್ಲಿ ಕೆಇಎ ಮೂಲಕ 1,110 ಬೋಧಕರ ನೇಮಕಾತಿಗೆ ಪ್ರಕಟಣೆ ಹೊರಡಿಸಲಾಗಿದೆ. 5,141 ಖಾಯಂ ಶಿಕ್ಷಕರು, 289 ಬೋಧಕರು ಸೇರಿ 5,430 ಬೋಧಕ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರೈಸ್ ಸಂಸ್ಥೆಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುತ್ತಿದ್ದಾರೆ ಎಂದರು. ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸದನಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕ್ರೈಸ್ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗಿಂತ ಅತ್ಯುನ್ನತವಾದಂಥ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. 100ಕ್ಕೆ 94ರಿಂದ 99% ತಗೊಂಡು ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೀವಿ. ಕೆಲವು ಹುದ್ದೆಗಳಿನ್ನೂ ಬಾಕಿ ಇದೆ, ಅದಕ್ಕೆ ಕೆಇಎ ಮುಖಾಂತರ ಆಗಲಿ ಬೇರೆ ಯಾವುದೋ ರೂಪದಲ್ಲಿ ಕರೆದು ಅದನ್ನು ಪೂರ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರಿಗೆ ತಿಳಿಸ್ತೇನೆ. ಮಾನ್ವಿ ತಾಲೂಕಿನಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದರು. ಸದಸ್ಯ ಎನ್ಎಸ್ ಭೋಸರಾಜು ಪ್ರಶ್ನೆಗೆ ಸಚಿವ ಟಿ ರಘುಮೂರ್ತಿ ಪರವಾಗಿ ಉತ್ತರಿಸಿದ ಅವರು, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. 2 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ವಾಲ್ಮೀಕಿ ಭವನ ಖಂಡಿತ ಅಲ್ಲಿ ನಿರ್ಮಾಣ ಆಗುತ್ತೆ. ಹೌದು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಸದಸ್ಯ ತಿಪ್ಪಣಪ್ಪ ಕಮಕನೂರು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ ದುಸ್ಥಿತಿಯಲ್ಲಿರುವ ಶಾಲೆಗಳ ಮೇಲ್ಛಾವಣಿ ಕಟ್ಟಡಗಳನ್ನು ಡಿಡಿಪಿಐ ಮತ್ತು ಬಿಇಒಗಳ ಗಮನಕ್ಕೆ ತರಲು ಈಗಾಗಲೇ ಸೂಚಿಸಲಾಗಿದೆ. ಕಳಪೆ ಕಟ್ಟಡ ನಿರ್ಮಿಸುವ ಗುತ್ತಿಗೆದಾರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದುಸ್ಥಿತಿಯಲ್ಲಿದ್ದರೆ ಅದನ್ನ ಅಲ್ಲಿರ್ತಕ್ಕಂಥ ಬಿಒರಿಗೆ ಡಿಡಿಪಿ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಆಕ್ಷನ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ. ಅದೇನಾದ್ರು ಸುರಕ್ಷಿತವಾಗಿಲ್ಲ, ಸೇಫ್ಟಿ ಇಲ್ಲ ಅಂದಿದ್ರೆ ಅದನ್ನ ಸೆಕ್ಯೂರಿಟಿ ನೋಡಿಕೊಂಡು ಮಕ್ಕಳನ್ನ ಕ್ಲಾಸ್ ರೂಮಿಗೆ ತಗೊಂಡ್ಬರೋದು. ಆದರೆ ಅವರು ಏನು ಹೇಳಿದ್ದಾರೆ, ಈ ವಿಚಾರದ ಜೊತೆಗೆ ಯಾವುದೇ ಆದ್ರೂ ಕೂಡ ಮತ್ತು ಈ ವಿಚಾರದಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ಅಷ್ಟರೊಳಗೇನೆ ಏನಾದ್ರು ಹಾಳಾಗಿದೆ ಅಂದರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚಿಸಿದೆ. ರಾಜ್ಯಾದ್ಯಂತ ನಡೆದಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಮುಗಿದು 1 ವಾರದ ಬಳಿಕ ಇಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಕಳೆದ ಜೂನ್ 30ರಂದು ರಾಜ್ಯಾದ್ಯಂತ ಆರಂಭವಾಗಿದ್ದ ಎಸ್ಐಆರ್ ಪ್ರಕ್ರಿಯೆ ಆಗಸ್ಟ್ 17ರಂದು ಸಮಾಪನಗೊಂಡಿತ್ತು. ಈ ಪ್ರಕ್ರಿಯೆಯಲ್ಲಿ ಎಸ್ಐಆರ್ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆಗಳನ್ನು ವಿತರಿಸಿ ಮತದಾರರಿಂದ ವಿವರ ಭರ್ತಿ ಮಾಡಿಸಿ ವಾಪಸ್ ಪಡೆದಿದ್ದರು. ಮತ್ತೊಂದೆಡೆ ಮತದಾರರು ಆನ್ಲೈನ್ ಮೂಲಕವೂ ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸಿದ್ದಾರೆ. ಗಣತಿ ನಮೂನೆಗಳ ವಿತರಣೆ, ಭರ್ತಿ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ 100% ಪೂರ್ಣಗೊಂಡಿದೆ.
ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 5.55 ಕೋಟಿ ಮತದಾರರಿದ್ದು, ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ನಡೆದಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶೇಕಡಾ 10.54ರಷ್ಟು ಮತದಾರರ ಗುರುತು ಪತ್ತೆಯಾಗಿಲ್ಲ. ರಾಜ್ಯದಲ್ಲಿನ ಒಟ್ಟು 59,050 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಎಸ್ಐಆರ್ ನಡೆದಿದೆ. ಒಂದಕ್ಕಿಂತ ಹೆಚ್ಚು ಕಡೆ ಸೇರ್ಪಡೆಯಾಗಿರುವ 7.07 ಲಕ್ಷ ಮಂದಿ, ಮೃತಪಟ್ಟಿರುವ 16.38 ಲಕ್ಷ ಮತದಾರರು ಸೇರಿ ಗುರುತು ಪತ್ತೆಯಾಗದ ಒಟ್ಟು 85 ಲಕ್ಷ ಮಂದಿಯ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಕೈಬಿಡಲಾಗಿದೆ. ಪಟ್ಟಿಯಿಂದ ಕೈಬಿಡಲಾಗಿರುವ ವಿವರಗಳನ್ನು ರಾಜಕೀಯ ಪಕ್ಷಗಳಿಗೆ ನೀಡಲಾಗಿದೆ. ಬಿಎಲ್ಒಗಳು ಮತ್ತು ಮತದಾರರ ನೋಂದಣಾಧಿಕಾರಿಗಳ ಬಳಿ ಪಟ್ಟಿ ಲಭ್ಯವಿದೆ. ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದರೆ ಮತದಾರರು ಆಕ್ಷೇಪಣೆ ಸಲ್ಲಿಸಬಹುದು. ಜಿಲ್ಲಾ ಚುನಾವಣಾಧಿಕಾರಿಗಳು ಈ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಮತದಾರರಿಂದ ಅಗತ್ಯ ದಾಖಲೆಗಳನ್ನು ಪಡೆದು ಅಂತಿಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿದ್ದಾರೆ. ಇಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ನಂತರ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿರಲಿದೆ. ಬಳಿಕ ಅಕ್ಟೋಬರ್ 27ಕ್ಕೆ ಚುನಾವಣಾ ಆಯೋಗ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಜಾರಿ ನಿರ್ದೇಶನಾಲಯ ಸಹಕಾರ ಕೋರಿ ಪತ್ರ ಬರೆದಿದ್ದು, ಗೃಹ ಇಲಾಖೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾರಿ ನಿರ್ದೇಶನಾಲಯಕ್ಕೆ ಸಾಧ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು. ಕೆಪಿಎಸ್ಸಿ ಹಗರಣದ ವಿಚಾರದಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ. ಈಗಾಗಲೇ ಆಯೋಗದ ಅಧ್ಯಕ್ಷರನ್ನು ಬಂಧಿಸಲಾಗಿದೆ ಮತ್ತು ಅಧ್ಯಕ್ಷರು ಮುಂದುವರಿಯದಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡಿ ಸಂಪುಟ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕೆಪಿಎಸ್ಸಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆದು ಅನ್ಯಾಯಕ್ಕೊಳಗಾಗಿರುವ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ನಡೆಸಲಿದೆ ಎಂದು ಅವರು ಭರವಸೆ ನೀಡಿದರು. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು ಕೆಪಿಎಸ್ಸಿ ಅಧ್ಯಕ್ಷರಿರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ಅದು ಚೇರ್ಮನ್ ಇರ್ಬೋದು, IAS ಆಫೀಸರ್ ಇರ್ಬೋದು, ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಅವ್ರು ಏನೇ ಎನ್ಕ್ವೈರಿಗಳು ಇದ್ರೂ ಕೂಡ ಅವ್ರು ಎದುರಿಸಕ್ಕೆ ತಯಾರಿರ್ತಾರೆ. ಎಲ್ಲೋಗ್ತಾರೆ ಯಾರ ಅಧಿಕಾರಿಗಳು? ಇಂಡಿಯಾನಲ್ಲೇ ಇರಬೇಕಲ್ಲ. ಇದೇ ವೇಳೆ ಚುನಾವಣಾ ಆಯೋಗ ಕೈಗೊಂಡಿರುವ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ, ಎಸ್ಐಆರ್ನಿಂದ ಅರ್ಹ ಮತದಾರರನ್ನು ಹೊರಗಿಡಲಾಗಿದೆ. ಈ ಸಂಬಂಧ ತಾವು ಕೇಳಿದ್ದ ಪ್ರಶ್ನೆಗಳಿಗೆ ಆಯೋಗ ಉತ್ತರ ನೀಡಿಲ್ಲ ಎಂದು ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದರು. ಪಟ್ಟಿದ ಹೊರಗಿಡ್ತಾರೆ ಅಂದರೆ ಕಾರಣಗಳು ಕೊಡಲಾರ್ದೆ ಮತ್ತು ಪ್ರಕ್ರಿಯೆಗಳು ಎಷ್ಟು ಜಟಿಲ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಕಡೆ ಸರಳೀಕರಣನೂ ಇಲ್ಲ, ಸಬಲೀಕರಣನೂ ಆಗಿಲ್ಲ ಇದರದ್ದು ಎಸ್ಐಆರಿಂದ. ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಇದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಎಸ್ಪೆಷಲಿ ಯಾರು ವಲಸೆ ಹೋಗಿರ್ತಾರೆ ಉದ್ಯೋಗಕ್ಕೋಸ್ಕರ, ನಮ್ಮ ಯಾರು ತಿಳುವಳಿಕೆ ಹೆಚ್ಚಿರೋದಿಲ್ಲ, ಯಾರಿಗೆ ಈ ಪ್ರೊಸೀಜರ್ ಬಗ್ಗೆ ಹೆಚ್ಚು ಗೊತ್ತಾಗಿರೋದಿಲ್ಲ, ದೇ ವಿಲ್ ಆಲ್ ಬಿ ಲೆಫ್ಟ್ ಔಟ್. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನ ದುರ್ಬಳಕೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಸಚಿವ ನಾಗೇಂದ್ರ ವಜಾಕ್ಕೆ ಆಗ್ರಹಿಸಿ ಬಿಜೆಪಿ ಬೆಂಗಳೂರಿನಲ್ಲಿಂದು ವಿಧಾನಸೌಧ ಚಲೋ ಕಾರ್ಯಕ್ರಮ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕರು, ಮಾಜಿ ಶಾಸಕರು ಹಾಗೂ ಪ್ರತಿನಿಧಿಗಳು ಸ್ವಾತಂತ್ರ್ಯ ಉದ್ಯಾನವನದಿಂದ ವಿಧಾನಸೌಧದ ಕಡೆಗೆ ಪ್ರತಿಭಟನೆ ಮೂಲಕ ಸಾಗಿದರು. ಈ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಅವರು ವಿಕಾಸಸೌಧದ ಮೂಲಕ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಅವರನ್ನು ತಡೆದರು ಹಾಗೂ ವಿಜಯೇಂದ್ರ ಮತ್ತು ಆರ್ ಅಶೋಕ ಸೇರಿದಂತೆ ಎಲ್ಲ ನಾಯಕರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಮುಂಗಾರು ಮಳೆ ಕೈಕೊಟ್ಟು ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದರೂ ಧೈರ್ಯ ಕಳೆದುಕೊಳ್ಳದ ಬಾಗಲಕೋಟೆ ಜಿಲ್ಲೆಯ ರೈತನೊಬ್ಬ ಪರ್ಯಾಯ ಕೃಷಿಯ ಮೂಲಕ ಯಶಸ್ಸು ಕಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಿಶೋರಿ ಗ್ರಾಮದ ಪ್ರಗತಿಪರ ರೈತ ಗೋವಿಂದಪ್ಪ ಬಳಗನವರು
ತೀವ್ರ ನೀರಿನ ಕೊರತೆಯ ನಡುವೆಯೂ ಹನಿ ನೀರಾವರಿ ಅಳವಡಿಸಿ ತಮ್ಮ 2 ಎಕರೆ ಜಮೀನಿನಲ್ಲಿ ಚೆಂಡು ಹೂವು ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹಿಂದೆ ಸಾಂಪ್ರದಾಯಿಕವಾಗಿ ಕಬ್ಬು ಬೆಳೆಯುತ್ತಿದ್ದ ಗೋವಿಂದಪ್ಪ ತೀವ್ರ ಅಭಾವ ಎದುರಾದಾಗ ನೀರಿನ ಮಿತ ಬಳಕೆಗೆ ನಿರ್ಧರಿಸಿದರು. ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಹೂವಿನ ಬೆಳೆ ಪದ್ಧತಿಯನ್ನು ಅಧ್ಯಯನ ಮಾಡಿ ಹನಿ ನೀರಾವರಿ ಅಳವಡಿಸಿ ಚೆಂಡು ಹೂವು ಬೆಳೆದು ಮಾದರಿಯಾಗಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿಗೆ 50 ರಿಂದ 60 ರೂಪಾಯಿ ದರವಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ದೂರದರ್ಶನದೊಂದಿಗೆ ರೈತ ಗೋವಿಂದಪ್ಪ ಬಳಗಾನೂರು ನೀರಿನ ಅಭಾವವಿದ್ದಾಗ ಕಬ್ಬು ಬಿಟ್ಟು ಹನಿ ನೀರಾವರಿ ಮೂಲಕ ಚೆಂಡು ಹೂವು ಬೆಳೆದಿದ್ದೇವೆ. ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆ ಇದೆ ಎಂದರು. ಅಷ್ಟ ಕಬ್ಬು ಉಪಯೋಗ ಇವಕ್ಕೆ ಹನಿ ನೀರಾವರಿ ಮಾಡ್ಕೊಂಡು 1 ಎಕರೆ ಮಾಡಬಹುದಲ್ಲ 4 ಎಕರೆ ಮಾಡ್ಬೋದು ಹನಿ ನೀರಾವರಿಗೆ. ಮತ್ತೀಗ ನಮಗೆ ಲಾಭ ಆಗ್ಬಹುದತ್ತ ಅನಿಸಿದ್ರೆ ಮತ್ತಿನ್ನು ರೇಟ್ ಮಾರ್ಕೆಟ್ನಾಗ ಉಳಿತಂದ್ರೆ ಬೇಸಾಕತ್ತೆ. ಮತ್ತೋರ್ವ ರೈತ ಮಂಜುನಾಥ್ ಲಕ್ಕಂ ಪ್ರಸ್ತುತ ಮಳೆಗಾಲದಲ್ಲಿ ಮಾರುಕಟ್ಟೆಗೆ ಹೂವಿನ ಪೂರೈಕೆ ಹೆಚ್ಚಿರುವುದರಿಂದ ಬೆಲೆಯಲ್ಲಿ ಕೊಂಚ ಏರಿಳಿತವಿದೆ. ಇದರ ಜೊತೆಗೆ ಕೀಟಬಾಧೆ ಹಾಗೂ ಕೊಳೆ ರೋಗದ ಸವಾಲುಗಳಿದ್ದರೂ ಸರಿಯಾದ ನಿರ್ವಹಣೆಯ ಮೂಲಕ ಉತ್ತಮ ಆದಾಯ ಗಳಿಸಬಹುದಾಗಿದೆ ಎಂದರು. ಆದರೂ ಅವಾಗ ರೋಗ ಕಮ್ಮಿ ಇತ್ರಿ, ನಮಗ ಇಳುವರಿ ಜಾಸ್ತಿ ಬಂದಿತ್ರಿ. ಇವ್ರದ್ದು ನೋಡ್ಬೇಕ್ರಿ, ಇನ್ನು ಇವಾಗ ಸ್ಟಾರ್ಟ್ ಆಗೈತಿ. ಒಳ್ಳೆ ಇಳುವರಿ ಬತ್ತಂದ್ರೆ ರೇಟ್ ಸಿಕ್ಕಂದ್ರೆ ಲಾಭ ಆಗ್ಬೋದ್ರಿ. ಸ್ಥಳೀಯ ನಿವಾಸಿ ನಾಗೇಶ್ ಬಳ್ಳೂರ್ ನೀರಿನ ಅಭಾವದಲ್ಲೂ ಬೆಳೆ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ಗೋವಿಂದಪ್ಪ ಬಳಗನೂರು ಸಾಧಿಸಿ ತೋರಿಸಿದ್ದಾರೆ ಎಂದು ಹೇಳಿದರು. ಕೆಲಸ ಮಾಡೋದ್ರಿಂದ ಅವರಿಗೆ ಕೆಲಸದ ಬಗ್ಗೆನೂ ಭಾಳ ಇದು ಅನ್ಸಂಗಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೆಚ್ಚಿನ ಡಿಸ್ಕಷನ್ ಮಾಡ್ಕೊಂಡ ಒಂದು ಒಳ್ಳೆ ರೀತಿ ಒಂದು ಚೆಂಡು ಬೆಳೆದಾರ. ಈಗ ನೋಡ್ಬೇಕು, ಬೇರೆ ರೈತರು ಒಂದು ಕಮ್ಮಿ ನೀರು ಇತ್ತಂದ್ರೂ ಅದ್ರ ಬದಲಿ ಡ್ರಿಪ್ ಮಾಡ್ಕೊಂಡು ಒಳ್ಳೆ ರೀತಿಯಾದಂಥ ಒಂದು ಬೆಳೆಗಳನ್ನು ಬೆಳ್ಕೋಬಹುದು ಅಂತೇಳಿ ಮಾದರಿಯಾಗಿ ಅವ್ರು ತೋರಿಸ್ಕೊಟ್ಟಾರ. ನಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐಟಿಸಿ ಪಡೆಯುವ ಹಾಗೂ ವರ್ಗಾಯಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಉತ್ತರ ಪ್ರದೇಶ ಹಾಗೂ ಹರಿಯಾಣದ 9 ಸ್ಥಳಗಳಲ್ಲಿ ಶೋಧನೆ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಮುಜಫರ್ನಗರ, ಗಾಜಿಯಾಬಾದ್ ಹಾಗೂ ಹರಿಯಾಣದ ಫರೀದಾಬಾದ್ನಲ್ಲಿ ಈ ದಾಳಿ ನಡೆದಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಶೋಧ ನಡೆಸಲಾಗಿದೆ. ಈ ಪ್ರಕರಣ ಜಂಬೂ ದ್ವೀಪ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಸಂಸ್ಥೆಗೆ ಸಂಬಂಧಿಸಿದೆ. ನಕಲಿ ಬಿಲ್ಗಳು ಹಾಗೂ ಇ-ವೇ ಬಿಲ್ಗಳ ಮೂಲಕ ಸರಕುಗಳ ನೈಜ ಸಾಗಣೆ ಇಲ್ಲದೆಯೇ ನಕಲಿ ಐಟಿಸಿ ಸೃಷ್ಟಿಸಿ ವರ್ಗಾಯಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ನಕಲಿ ಮತ್ತು ಅಸ್ತಿತ್ವದಲ್ಲಿಲ್ಲದ ಹಲವು ಸಂಸ್ಥೆಗಳ ಮೂಲಕ ಹಣದ ವಹಿವಾಟು ನಡೆಸಿ ನಗದು ಹಿಂಪಡೆದಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಜಿಎಸ್ಟಿ ಅಧಿಕಾರಿಗಳ ಪ್ರಕಾರ 9.63 ಕೋಟಿ ರೂಪಾಯಿ ಐಟಿಸಿಯನ್ನು ವಂಚನೆಯಿಂದ ಪಡೆಯಲಾಗಿದೆ. ಅಲ್ಲದೆ 10 ಕೋಟಿ ರೂಪಾಯಿಗೂ ಅಧಿಕ ಐಟಿಸಿಯನ್ನು ಇತರರಿಗೆ ವರ್ಗಾಯಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಅಕ್ರಮ ಹಣದ ಮೂಲ, ಪ್ರಕರಣದ ಮತ್ತಷ್ಟು ಫಲಾನುಭವಿಗಳು ಹಾಗೂ ಪ್ರಮುಖ ದಾಖಲೆಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನು ಪತ್ತೆ ಹಚ್ಚಲು ಈ ಶೋಧ ನಡೆಸಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯರ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸಿರುವ ಭಾರತ ಇಂದು ತನ್ನ 2ನೇ ದಿನದ ಆಟ ಆರಂಭಿಸಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 7 ವಿಕೆಟ್ ನಷ್ಟಕ್ಕೆ 447 ರನ್ ಗಳಿಸಿ ಆಡುತ್ತಿದೆ. ಮೊದಲ ಟೆಸ್ಟ್ನಲ್ಲಿ ಭಾರತ 165 ರನ್ಗಳಿಂದ ಗೆಲುವು ಸಾಧಿಸಿದ್ದು 1-0ಯಿಂದ ಮುನ್ನಡೆ ಗಳಿಸಿದೆ. ಇದೀಗ 2ನೇ ಟೆಸ್ಟ್ ಪಂದ್ಯದಲ್ಲೂ ಗೆದ್ದು ಸರಣಿಯನ್ನು ಸಂಪೂರ್ಣ ಕೈವಶ ಮಾಡಿಕೊಳ್ಳುವ ತವಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದಲ್ಲಿ ಜಪಾನ್ ಕಂಪನಿಗಳ ಕಾರ್ಯಾಚರಣೆ ವಿಸ್ತರಣೆ, ಸುಜುಕಿಯಂತಹ ಯಶೋಗಾಥೆಗಳನ್ನು ಸೃಷ್ಟಿಸಲು ಸಚಿವ ಪಿಯೂಷ್ ಗೋಯಲ್ ಕರೆ. 2017ರ ವೈದ್ಯಕೀಯ ಸಾಧನಗಳ ನಿಯಮಗಳಿಗೆ ತಿದ್ದುಪಡಿ, ನವೀನ ವೈದ್ಯಕೀಯ ತಂತ್ರಜ್ಞಾನ ಸಲಕರಣೆ ಬಳಕೆಗೆ ಉತ್ತೇಜನ. ವಿಧಾನಮಂಡಲದ ಮುಂಗಾರು ಅಧಿವೇಶನ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಮುಂದುವರೆದ ಪ್ರತಿಭಟನೆ. ಮತ್ತು
ಕೆಪಿಎಸ್ಸಿ ಹಗರಣದ ತನಿಖೆ, ಜಾರಿ ನಿರ್ದೇಶನಾಲಯಕ್ಕೆ ಸಂಪೂರ್ಣ ಸಹಕಾರ, ಸಚಿವ ಪ್ರಿಯಾಂಕ್ ಖರ್ಗೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.